ರಾಜ್ಯದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ತಳಮಟ್ಟದಿಂದ ಬಲಪಡಿಸಲು ಹಾಗೂ ಗ್ರಾಮೀಣ ಭಾಗದ ಜನರಿಗೆ ತಜ್ಞ ವೈದ್ಯರ ಸೇವೆಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸಲು ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡಿದೆ. ಅದರಂತೆ ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ ತಾಲೂಕು ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ವಿಸ್ತರಿಸುವ ಸಲುವಾಗಿ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜುಗಳೊಂದಿಗೆ ಮಹತ್ವದ ಒಡಂಬಡಿಕೆ ಮಾಡಿಕೊಳ್ಳಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿರ್ಧರಿಸಿದೆ ಎಂದು ರಾಜ್ಯದ ಆರೋಗ್ಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಮತ್ತು ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಗಳು ಹಾಗೂ ಮೂಡಬಿದ್ರೆ ಮತ್ತು ವಿಟ್ಲ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಪ್ರಾಯೋಗಿಕವಾಗಿ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ಇದಕ್ಕಾಗಿ ಎಜೆ ವೈದ್ಯಕೀಯ ಕಾಲೇಜು, ಆಳ್ವಾಸ್ ಹೆಲ್ತ್ ಸೆಂಟರ್ ಹಾಗೂ ವಿಟ್ಲ ಸಮುದಾಯ ಆರೋಗ್ಯ ಕೇಂದ್ರವನ್ನು ದೇಳಕಟ್ಟೆಯ ಯನಪೋಯ ವೈದ್ಯಕೀಯ ಕಾಲೇಜುಗಳೊಂದಿಗೆ 1 ವರ್ಷದ ಅವಧಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸಾಮಾನ್ಯ ಜನರಿಗೆ ಖಾಸಗಿ ಆಸ್ಪತ್ರೆಗಳ ಮಾದರಿಯಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೇವೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಸಿಗಬೇಕು ಎಂಬುದು ನಮ್ಮ ಸರ್ಕಾರದ ಮುಖ್ಯ ಗುರಿಯಾಗಿದೆ. ವೈದ್ಯಕೀಯ ಕಾಲೇಜುಗಳ ಸಹಯೋಗದೊಂದಿಗೆ ನಾವು ಆರಂಭಿಸುತ್ತಿರುವ ಈ ನೂತನ ಹೆಜ್ಜೆ ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲಾಗಲಿದೆ ಹಾಗೂ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಲಿದೆ ಎಂಬ ದೃಢ ವಿಶ್ವಾಸ ನನಗಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದರು. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ತಾಲೂಕು ಆಸ್ಪತ್ರೆ, ಆಮೇಲೆ ನಮ್ಮ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆ, ಮೂಡಬಿದ್ರಿ CHC ಮತ್ತು ವಿಟ್ಲ CHC 4 ಕೂಡ ನಾವು ಯನಪೋಯ ಮತ್ತು ಆಳ್ವಾಸ್ ಮತ್ತು ಎಜೆ ಆಸ್ಪತ್ರೆ ಜೊತೆ ಟೈಅಪ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾರ್ದು ದುಡ್ಡು ಕಾಸಿನ ವ್ಯವಹಾರ ಏನೂ ಇಲ್ಲ. ಅವರ ಒಂದು ತಜ್ಞ ವೈದ್ಯರು ಮತ್ತು ಬೇರೆ ಬೇರೆ ವೈದ್ಯಕೀಯ ಸೇವೆಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಬಂದು ಕೊಡ್ತಾರೆ. ಅವರು ಮೆಡಿಕಲ್ ಕಾಲೇಜ್ಗಳಿಂದ ಇದನ್ನು ನಾವು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಅವರಿಗೆ ನಮ್ಮ ಇದರಲ್ಲಿ ಏನು ಬೇರೆ ನಮ್ಮಿಂದ ಪೇಷಂಟ್ಗಳೇನು ಅವರ ಆಸ್ಪತ್ರೆಗೂ ಕೂಡ ಏನು ಹೋಗೋದಿಲ್ಲ. ಎಮರ್ಜೆನ್ಸಿ ಇದ್ದರೆ ಮಾತ್ರ, ಇಲ್ಲದೆ ಹೋದರೆ ಎಲ್ಲ ಸೇವೆಗಳನ್ನು ಉನ್ನತ ತಜ್ಞ ಸೇವೆಗಳನ್ನು ಇಲ್ಲಿ ಈ ಆಸ್ಪತ್ರೆಗಳು ನೀಡಬೇಕು ಅಂತ ಮಾಡ್ತಾಯಿದ್ದೀವಿ. ಇದು ರಾಜ್ಯಾದ್ಯಂತ ನಾವು ಎಲ್ಲ ಮೆಡಿಕಲ್ ಕಾಲೇಜ್ಗಳು ಈಗ ಜಿಲ್ಲಾ ಆಸ್ಪತ್ರೆ ಅಥವಾ ತಾಲೂಕು ಆಸ್ಪತ್ರೆಗಳನ್ನು ನೀವು ಈ ರೀತಿಯಾದಂಥ ಒಂದು ಟೈಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ. NMC ಗೈಡ್ಲೈನ್ಸ್ ಪ್ರಕಾರ ಕೂಡ ಅದಿದೆ. ಆಮೇಲೆ ಅವರಲ್ಲಿರುವಂಥ ಏನು ಡಾಕ್ಟರ್ಸ್ಗೆ ಹೆಚ್ಚು ಇಲ್ಲಿ ಪೇಷಂಟ್ಸ್ನ ನೋಡುವಂಥದ್ದು ಅವಕಾಶ ಸಿಗ್ತದೆ. ಅವರು ಕೂಡ ತಜ್ಞ ವೈದ್ಯರಿಗೆ ಎಕ್ಸ್ಪೋಜರು ಜಾಸ್ತಿ ಸಿಗ್ತದೆ. ಸೊ ಇಬ್ಬರಿಗೂ ಅನುಕೂಲ ಆಗ್ತಾ ಇರೋದ್ರಿಂದ ಮಾಡ್ತೀವಿ. ನಮ್ಮಲ್ಲಿ ಯಾರೂ ಕೂಡ ಪ್ರಯೋಗಶಾಲೆ ಆಗೋದಿಲ್ಲ. ಇಲ್ಲಿ ಅಲ್ಲಿರುವಂಥ ವೈದ್ಯರು, ತಜ್ಞ ವೈದ್ಯರು, ಸಿಬ್ಬಂದಿಯವರೆಲ್ಲ ಈಗ ವೆನ್ಲಾಕಿಂದ KMCಯಿಂದ ತಜ್ಞ ವೈದ್ಯರೆಲ್ಲ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಇದನ್ನು ಈಗ ವೆನ್ಲಾಕ್ ಪ್ರಯೋಗಶಾಲೆ ಆಗಿದೆಯಾ? ಸೊ ಅವ್ರದ್ದೇನು ತಪ್ಪು ಕಲ್ಪನೆ ಇದೆ, ಪೂರ್ತಿ ಮಾಹಿತಿ ಇಲ್ಲ. ನಮ್ಮ ಉದ್ದೇಶ ಅದೇನಲ್ಲ. ಖಾಸಗಿಯವ್ರ ಜೊತೆ ನಾವೇನು ನಮ್ಮ ಆಸ್ಪತ್ರೆ ಏನು ಕೊಡೋಕೆ ಹೋಗ್ತಾ ಇಲ್ಲ. ನಮ್ಮಿಂದ ಯಾವ ಪೇಷಂಟ್ಸನ್ನು ಕೂಡ ಅವರ ಆಸ್ಪತ್ರೆಗೆ ಕಳಿಸ್ಬೇಕು ಅಂತ ಕೂಡ ಮಾಡ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಉಚಿತ ಸೇವೆಯನ್ನು ನಮ್ಮ ಜನರಿಗೆ ಸಿಗುವಂಥದ್ದು ಮಾಡ್ತೀವಿ. ಮತ್ತು ಇನ್ನೂ ಹೆಚ್ಚು ತಜ್ಞತೆ ಇರುವಂಥ ಸೇವೆಗಳನ್ನು, ಇನ್ನೂ ಹೆಚ್ಚು ಬೇರೆ ಬೇರೆ ಡಯಾಗ್ನೋಸ್ಟಿಕ್ ಸರ್ವಿಸಸ್ಗಳನ್ನು ಅವರಿಂದನೂ ಕೂಡ ನಮ್ಮ ಆಸ್ಪತ್ರೆಗೆ ಬರುವಂಥದ್ದು ರೀತಿ ಆಗುತ್ತೆ. ಸೊ ನಮ್ಮ ಸರ್ವಿಸ್ ಜೊತೆಯಲ್ಲಿ ಅವ್ರದ್ದು ಸೇರಿಕೊಳ್ತದೆ, ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ತದೆ. ಸೊ ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ. ನಿಷ್ಕಾವರು V4 ನ್ಯೂಸ್ ಮಂಗಳೂರು.